ಕ್ರೀಡಾಪಟುಗಳು ಭಾಗವಹಿಸ್ತಾ ಇದ್ದಾರೋ ಅವ್ರಿಗೂ ಎಲ್ರಿಗೂ ಒಳ್ಳೇದಾಗ್ಲಿ. ಮತ್ತೆ ಏನು ಈ ಭಾಗದಲ್ಲಿ ಮೈಸೂರು ಭಾಗದಲ್ಲಿ ಎಲ್ಲ ತರ ಕ್ರೀಡೆಗಳು ಒಳ್ಳೆ ರೀತಿಯಲ್ಲಿ ನಡ್ಕೊಂಡು ಹೋಗ್ಲಿ, ಕ್ರೀಡಾಪಟುಗಳಿಗೆಲ್ಲ ಒಳ್ಳೇದಾಗ್ಲಿ ಅಂತ ಹೇಳಿ ನಾನು ಹಾರೈಕೆ ಮಾಡ್ತಾ ಇದ್ದೀನಿ. ಎಲ್ಲರಿಗೂ ನಮಸ್ಕಾರ. ನಾವು ಮೈಸೂರು ಫ್ರೆಂಡ್ಸ್ ಅಸೋಸಿಯೇಷನ್ ವತಿಯಿಂದ ಇಲ್ಲಿ ಹಾಜರಿದ್ದೀವಿ. ನಮ್ಮ ಹೆಸರು ರಾಘವ. ನಾನು ಮೈಸೂರು ಫ್ರೆಂಡ್ಸ್ ಅಸೋಸಿಯೇಷನ್ ನ ಸೆಕ್ರೆಟರಿ ಆಗಿದ್ದೀನಿ. ನಾವು ಇದೇ ತಿಂಗಳು ಅಂದ್ರೆ ಏಪ್ರಿಲ್ 11-12ಕ್ಕೆ SLD ಕಪ್ ಅಂತ ಒಂದು ಪ್ರೋ ಕಬಡ್ಡಿನ ಆಯೋಜನೆ ಮಾಡ್ತಾ ಇದೀವಿ. ಈ ಒಂದು ಪ್ರೋ ಕಬಡ್ಡಿ ಬಂದು SSLC ಮತ್ತು PUC ಮಕ್ಕಳಿಗೆ. ಯಾಕಂದ್ರೆ ಸಾಮಾನ್ಯವಾಗಿ ನಾವು ಎಲ್ಲ ದೊಡ್ಡವರಿಗೆ ಪ್ರೋ ಕಬಡ್ಡಿ ನೋಡ್ತಾ ಇರ್ತೀವಿ. ಸೊ ಪ್ರಪ್ರಥಮ ಬಾರಿಗೆ ನಾವು SLC ಮತ್ತು PUC ಮಕ್ಕಳಿಗೆ ಪ್ರೋ ಕಬಡ್ಡಿನ ಆಯೋಜನೆ ಮಾಡ್ಬೇಕಂತ ಒಂದು ತಯಾರಿ ಮಾಡ್ಕೊಂಡು ಇದೇ ತಿಂಗಳು 11-12ರಂದು ವಿಜಯನಗರ ಸೆಕೆಂಡ್ ಸ್ಟೇಜ್ ಅಲ್ಲಿ KD ಸರ್ಕಲ್ ಹತ್ರ ವಿಜಯನಗರ ಫುಟ್ಬಾಲ್ ಕ್ರೀಡಾಂಗಣದಲ್ಲಿ ನಾವು ಆಯೋಜನೆ ಮಾಡ್ತಾ ಇದೀವಿ. ನಾವು ಅದಕ್ಕೆ SLD ಕಪ್ ಅಂತ ಒಂದು ನಾಮಕರಣವನ್ನ ಮಾಡಿದ್ದೇವೆ. ಸೊ ಇದ್ರೇನಪ್ಪ ಅಂದ್ರೆ ವಿಶೇಷತೆ, ಈ ಒಂದು ಪ್ರೋ ಕಬಡ್ಡಿಗೆ ಸೊ ಎಲ್ಲಾ ಒಂದು ಮೈಸೂರು ವಿಭಾಗ ಮಟ್ಟದ ಎಲ್ಲಾ ಒಂದು ಜಿಲ್ಲೆಗಳಿಂದ ಎಲ್ಲಾ ಮಕ್ಕಳು ಅರ್ಜಿ ಹಾಕುವ ಮೂಲಕ ಅವರನ್ನ ಬಿಡ್ಡಿಂಗ್ ಪ್ರಕ್ರಿಯೆಯಲ್ಲಿ ಆಯ್ಕೆ ಮಾಡುವ ಮೂಲಕ 8 ತಂಡಗಳಾಗಿ ಮಾಡಿ 8 ತಂಡಗಳಲ್ಲಿ 2 ಗುಂಪುಗಳಾಗಿ ಮಾಡಿ ನಾವು ಈ ಒಂದು ಕಾರ್ಯಕ್ರಮನ ಮಾಡ್ತಾ ಇದೀವಿ. ಸೊ ಅದು 11-12 ಸಂಜೆ 4 ಗಂಟೆಗೆ ಉದ್ಘಾಟನೆ ಇರುತ್ತೆ. ಹಾಗೆ 11ನೇ ತಾರೀಕು ಸಂಜೆ 8 ಗಂಟೆಗೆ ಮುಕ್ತಾಯ ಸಮಾರಂಭ ಇರುತ್ತೆ. ಈ ಒಂದು ಟೂರ್ನಮೆಂಟ್ ನ ಪ್ರಥಮ ಬಹುಮಾನವಾಗಿ 60,000 ರೂಗಳನ್ನ ನಾವು ಇಟ್ಟಿದ್ದೀವಿ. ಹಾಗೆ ದ್ವಿತೀಯ ಬಹುಮಾನವಾಗಿ 30,000 ರೂಗಳನ್ನ ನಾವು ಇಟ್ಟಿದ್ದೀವಿ. ತೃತೀಯ ಹಾಗೂ ಚತುರ್ಥ ಬಹುಮಾನವಾಗಿ 15,000 ರೂಗಳನ್ನ ನಾವು ಇಟ್ಟಿದ್ದೀವಿ. ಹಾಗೆ ವಿಶೇಷವಾಗಿ ನಾವು ಉತ್ತಮ ದಾಳಿಗಾರ, ಉತ್ತಮ ಹಿಡಿತಗಾರ, ಸರ್ವೋತ್ತಮ ಆಟಗಾರ ಹಾಗೂ ಟೂರ್ನಿಯ ಅತ್ಯಂತ ಶ್ರೇಷ್ಠ ಆಟಗಾರ ಅಂತ 4 ಒಂದು ವಿಭಿನ್ನವಾದ ಪ್ರಶಸ್ತಿಗಳನ್ನ ಕೊಡ್ತಾ ಇದ್ದೀವಿ. ಈ ಒಂದು ಕಾರ್ಯಕ್ರಮಕ್ಕೆ ಎಲ್ಲ ಕ್ಷೇತ್ರದ MLAಗಳಿಂದ ಹಿಡಿದು ಎಲ್ಲ ಗಣ್ಯಾತಿ ಗಣ್ಯರು ಹಾಗೂ ಸಮಾಜ ಸೇವಕರು ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸ್ತಾ ಇದ್ದಾರೆ. ಸೊ ನಾನು ಎಲ್ಲರಲ್ಲೂ ಮನವಿ ಮಾಡ್ತಾ ಇದ್ದೇನೆ ಅಂದ್ರೆ ಈ ಒಂದು ಕಾರ್ಯಕ್ರಮಕ್ಕೆ ಎಲ್ಲಾ ಜನತೆ ಆಗಮಿಸಿ ಈ ಒಂದು ಕಾರ್ಯಕ್ರಮವನ್ನು ಯಶಸ್ವಿ ಮಾಡ್ಕೊಳ್ಬೇಕಂತ ನಾನು ತಮ್ಮಲ್ಲಿ ಈ ಮೂಲಕ ಮನವಿ ಮಾಡ್ಕೊಳ್ತಾ ಇದ್ದೀನಿ.